ನಮಸ್ಕಾರ ದನಿಕ್ಲೆ ಇವ್ನು ಮಾಡೋ ಏನಾದ್ರು ಗ್ರಾಚಾರಗಳಿಗೆಲ್ಲ ಅಪಚಾರಗಳಿಗೆ ನಾನು ಕೂಡ ರೀ ಶೂಟ್ ಮಾಡುವೆ. ನಮಸ್ಕಾರ ದನಿಕ್ಲೆ. ಇವತ್ತಿನ ನನ್ನ ಜರ್ನಿ ಬಂದು ಚಿಕ್ಕಮಗಳೂರಿನ ಹೊರನಾಡಿನಲ್ಲಿರೋ ಒಂದು ನೇಚರ್ ವ್ಯಾಲಿ ಅಂತ ರೆಸಾರ್ಟಿಗೆ. ಇಲ್ಲಿಗೆ ನಾವು ಬಂದಿರೋದೇನಕ್ಕೆ ಅಂತಂದರೆ ಇದರ ಪ್ರಮೋಷನ್ ಶೂಟ್ ಮಾಡಲಿಕ್ಕೆ. ಸೊ ನಮ್ಮ IQ Mist ಕಂಪನಿ ಕಡೆಯಿಂದ. ಸೊ ನಿನ್ನೆ ನೈಟ್ ನಾವು ಹೊರಟು ಅಂದರೆ ಉಡುಪಿಯಿಂದ ಹೊರಟ್ವಿ ನಿನ್ನೆ ನೈಟ್ ಕಾರಲ್ಲಿ. ಅರೌಂಡ್ 3.5 hours ಜರ್ನಿ ಆಯಿತು. ಸೊ ನಮ್ಮ ಎಲ್ಲ ಶೂಟಿಂಗ್ ಇಕ್ವಿಪ್ಮೆಂಟ್ಸ್ ಜೊತೆ ವಿತ್ ಮೈ ಅಗಸ್ತ್ಯ ಎಲ್ಲನೂ ತೊಗೊಂಡು ಬಂದ್ವಿ. ಸೊ ನಿನ್ನೆ ನೈಟ್ ರೀಚ್ ಆಗಿ ಇವತ್ತು ಮಾರ್ನಿಂಗಿಂದ ಶೂಟನ್ನ ಶುರು ಮಾಡಿದ್ದೇವೆ. ಸೊ ಶೂಟಲ್ಲಿ ಸುಮಾರಷ್ಟೆಲ್ಲ ಗಮ್ಮತ್ತು ಮಾಡಿದ್ದೇವೆ, ಸುಮಾರಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದೆ. ಈ ರೆಸಾರ್ಟ್ ಬಂದು ಒಂದು ಸೂಪರಾಗಿರೋ ನೇಚರ್ನ ಮಧ್ಯದಲ್ಲಿದೆ. ನಿಮಗೆ ಈ ರೆಸಾರ್ಟಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಒಟ್ಟಲ್ಲಿ ಒಂದು ಎಂಜಾಯ್ಮೆಂಟಿಗೋಸ್ಕರ ಬರುವಂತಹ ರೆಸಾರ್ಟು. ಈ ರೆಸಾರ್ಟ್ ನಿಮಗೆ ಹೇಗೆಂದರೆ ಲೈಕ್ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಂದ 1 kilometer ನಿಯರ್ ಇದೆ. ಸೊ ಈ ರೆಸಾರ್ಟಲ್ಲಿ ಸ್ಟೇ ಆಗಿ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಹೊರನಾಡು ಟೆಂಪಲ್ಗೆ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ? ಸರಿ ಸರ್. ನೇಚರ್ ವ್ಯಾಲಿ ರೆಸಾರ್ಟಲ್ಲಿ ಫುಲ್ಲು ಬಂದಿರೋ ಕಸ್ಟಮರ್ಸ್ ಇದು ಒಂದಿಷ್ಟು ಫೋಟೋಶೂಟ್ಸ್ ಮಾಡಿಕೊಡ್ತಿದ್ದೇವೆ. ಲೈಕ್ ಫೋಟೋಶೂಟ್ ಜೊತೆಗೆ ಕಂಪನಿಗೆ ಬೇಕಿರೋ ರೀಲ್ಸನ್ನೆಲ್ಲ ಮಾಡ್ತಿದ್ದೇವೆ. ಸೊ ಇಲ್ಲಾಂದರೆ ನಮ್ಮ ಪೂರ್ಣ ಸರ್ ಕಿಲ್ ಮಾಡ್ತಾರೆ ನಮ್ಮನ್ನ. ಕ್ಯಾಮ್ರಾಮ್ಯಾನ್ ವಿನೀತ್ ಜೊತೆ ಫೋಟೋಗ್ರಾಫರ್ SBK. Back. Little bit. Good. No noise. No, it is ISO. But 500 only. We go. Ready? Yeah. The next. Road. The next day. ನೇಚರ್ ವ್ಯಾಲಿ ರೆಸಾರ್ಟಲ್ಲಿ ಇವತ್ತು ನಮ್ಮದು 2ನೇ ದಿವಸ. ನಿನ್ನೆ ಪೆಂಡಿಂಗ್ ಇರೋ ಶೂಟ್ಸ್ಗಳನ್ನೆಲ್ಲ ಇವತ್ತು ಮುಗಿಸ್ಕೊಂಡು ಹೊರಡ್ಬೇಕು ಇವತ್ತು ರಾತ್ರಿ. ನಾಳೆ ಪುನಃ ಬೇರೆ ಒಂದು ಲೊಕೇಶನ್ನಿಗೆ ಹೋಗಿ ಶೂಟ್ ಮಾಡಲಿಕ್ಕಿದೆ. ಸೊ ಏನೇನು ಶೂಟ್ಸ್ಗಳೆಲ್ಲ ಪೆಂಡಿಂಗ್ ಇದೆ ಎಲ್ಲನೂ ನಾವು ಮುಗಿಸ್ಕೊಳ್ಬೇಕು. ಸೊ ನಿನ್ನೆ ಆಲ್ರೆಡಿ ಈ ರೆಸಾರ್ಟಲ್ಲಿ ಒಂದು ಯಾವ ರೀತಿ ಸ್ಟ್ರಕ್ಚರಲ್ಲಿ ಈ ರೆಸಾರ್ಟ್ ಇದೆ ಮತ್ತು ಯಾವ ಥರದ ಒಂದು ಅಡ್ವೆಂಚರಲ್ಲಿ ಈ ರೆಸಾರ್ಟ್ ಇದೆ, ಆ ಒಂದು ನೇಚರ್ನ ಮಧ್ಯದಲ್ಲಿ ಸೂಪರಾಗಿ ಹಂಚುಗಳ ಒಂದು ಇದರಲ್ಲಿ ಕಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಸುಂದರವಾಗಿದೆ ರೆಸಾರ್ಟು. ಒಂದು ಒಳ್ಳೆ ಪೀಸ್ಫುಲ್ಲು ಜಾಗ. ಸೊ ಇವತ್ತು ನಮಗೆ 2ನೇ ದಿವಸ. ಸೊ ಆಲ್ರೆಡಿ ಬೆಳಗ್ಗೆಯಿಂದ ಒಂದಿಷ್ಟು ಶೂಟ್ಸ್ ಮಾಡಿದ್ದೇವೆ. ಕಂಪನಿಗೆ ಏನೇನು ಬೇಕು ಎಲ್ಲನೂ ಶೂಟ್ಸ್ ಮಾಡಿ ಇವತ್ತು ನಿನ್ನೆ ಅದೇ ಈ ರೆಸಾರ್ಟು ಸುತ್ತಮುತ್ತಲಲ್ಲಿರುವಂತಹ ಲೊಕೇಶನ್ಸ್ಗಳಿಗೆಲ್ಲ ಹೋದ್ವಿ. ಸೊ ಇವತ್ತು ನಾವು ಹೊರನಾಡಿನ ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಹೋಗಿ ಸೊ ಅಲ್ಲಿ ಒಂದು ದೇವಿ ದರ್ಶನ ಪಡ್ಕೊಂಡು ಮಧ್ಯಾಹ್ನ ಅನ್ನಪ್ರಸಾದ ತಿನ್ಕೊಂಡು ಬರಬೇಕು. A few moments later. ನಮ್ಮ ಅಗಸ್ತ್ಯನ ಈಗ ನಾವು ಚಾಲೂ ಮಾಡ್ತಿದ್ದಂಗೆ ನೋಡಿ ನಮ್ಮ ಅಗಸ್ತ್ಯ ಹೆಂಗಾಗ್ತಾನೆ. ಓ ಫುಲ್ ಇವಾಗ ಫುಲ್ ಮಜಾ ಶೂಟ್ ಮಾಡಿ ಇದೊಂದು ರೆಸಾರ್ಟ್ ನಮ್ಮ ಮುಗಿಸಿ ಬಿಡು ಅಂತೇಳಿ ರೆಡಿ.
If you are not interested, then why you are coming to job? Go.